ಈಗ ನಾವು ಚಿಕ್ಕಳಿ ಹೊಳೆ ಡ್ಯಾಮ್ ಹತ್ರ ಬಂದಿದ್ದೀವಿ. ನೋಡಿ ಇಲ್ಲಿ ಹಾಕಿದ್ದಾರೆ ಮೊಸಳೆ, ಕೆಳಗೆ ಇಳಿಯಬಾರದು, ಗೇಟ್ ಹಾಕ್ಬಿಟ್ಟಿದ್ದಾರೆ ಹೋಗ್ಬಾರ್ದು ಅಂತ. ಈಗ ಆ್ಯಕ್ಚುಲಿ ಗೂಗಲ್ ಮ್ಯಾಪಲ್ಲಿ ನೀವು ಈ ಪ್ಲೇಸ್ನ ಸರ್ಚ್ ಮಾಡಿದಾಗ ಫಸ್ಟ್ ಕಾಣಿಸೋದೆ ಆ ಪಿಕ್ಚರು, ಟ್ರೈನ್ಗಳಿಗೆ ಅಡ್ಡ. ಇಲ್ಲಿಂದ ಇಳಿಬೋದಾ? ನಮ್ಮ ಇಂಡಿಯನ್ಸ್ ನೋಡು ಅಲ್ಲೂ ಬಿಟ್ಟಿಲ್ಲ, ಅಲ್ಲೂ ಹೋಗ್ಬಿಟ್ಟು ಐ ಲವ್ ಯು ಪಾರು, ಮಿಸ್ ಯು ಇದನ್ನ ಮಾಡಿಲ್ಲ. ಕತ್ಲಲ್ಲಿ ಅರಳಿದ ಪ್ರತಿಭೆ ಇದು. ಡಗ 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 ಅಂತ ಏಯ್ ಡಗ ಡಗ ಅನ್ಬೇಡು, ಅದು ಡಬಲ್ ಮೀನಿಂಗು. ನೋಡ್ತೀರಾ ಕೃಷ್ಣ, ಬಿಡ್ತೀನಿ ನೋಡಿ. ಹಾರಂಗಿ ಹಿನ್ನೀರು ಹಾರಂಗಿ ಅಣೆಕಟ್ಟಿನ ಹಿನ್ನೀರಿನಿಂದ ರೂಪುಗೊಂಡ ಪ್ರಶಾಂತ ಸ್ಥಳವಾಗಿದೆ. ಇದು ತನ್ನ ಪ್ರಶಾಂತ ನೀರು, ಹಚ್ಚ ಹಸಿರಿಸಿದ್ದೇವೆ ಮತ್ತು ಅದ್ಭುತವಾದ ಆಫ್ ರೋಡ್ ಅನುಭವವನ್ನು ಪಡೆದುಕೊಂಡಿದ್ದೇವೆ. ನಾವಿವಾಗ ಹಾರಂಗಿ ಬ್ಯಾಕ್ ವಾಟರ್ಗೆ ಬಂದಿದ್ದೀವಿ. ಸನ್ಸೆಟ್ಟಲ್ಲಿ ಚೆನ್ನಾಗಿ ಕಾಣುತ್ತೆ. ಮೀನೆಲ್ಲ ಹಿಡಿತಾವ್ರೆ. 12 ಗಂಟೆ ಬಂದಿದ್ದಾರಂತೆ ಮೀನು ಹಿಡಿಯೋಕ್ಕೆ. ಈಗ ನಾವು ಚಿಕ್ಕಳಿ ಹೊಳೆ ಡ್ಯಾಮ್ ಹತ್ರ ಬಂದಿದ್ದೀವಿ. ಚಿಕ್ಲಿ ಹೊಳೆ, ಚಕ್ಲಿ ಹೊಳೆ, ಚಿಕ್ಕಳಿ ಹೊಳೆ. ದುಬಾರೆ ಎಲಿಫೆಂಟ್ ಕ್ಯಾಂಪಿಂದ ಇದು 6.7 ಕಿಲೋಮೀಟರ್. ಸೊ ಅಲ್ಲಿಗೆ ಹೋದರೆ ನೆಕ್ಸ್ಟ್ ಇಲ್ಲಿಗೆ ಬರ್ಬೋದು. ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಹೆವಿ ಬಿಸಿಲೈತೆ. ಮೊಸಳೆ ಅಲ್ಲಲೇಪ್ಪ ಕಟ್ಟಿಗೆ ಅದು. ಇಲ್ಲ ಮೊಸಳೆ, ಕಟ್ಟಿಗಿಲೇ ಮೊಸಳೆ ನೋಡಿ ಇಲ್ಲಿ ಹಾಕಿದ್ದಾರೆ ಮೊಸಳೆ. ಕೆಳಗೆ ಇಳಿಯಬಾರದು. ಕಾವೇರಿ ನೀರಾವರಿ ನಿಗಮ ತಣ್ಣಗಿದೆ ಗಾಡಿ. ಅಲ್ಲಿ ನೋಡು ಒಬ್ಬ ಮನೆ ಕಟ್ಕೊಂಡವನೇ. ಲೇಕ್ ವ್ಯೂ ಗಲೀಜ್ ಆಗ್ಬಿಟ್ಟಿದೆ ಗುರು ನದಿ ಸೈಡ್ ಕಾರ್ನರ್ ನೋಡಲ್ಲಿ. ಅರ್ಧಕ್ಕರ್ಧ ಸೋಲ್ಜರ್ಸ್ಗಳನ್ನ, ಸೈನಿಕರನ್ನ ಈಗ ಸೆಕ್ಯೂರಿಟಿ ಮಾಡ್ತಾರೆ. ಡ್ಯಾಮ್ ಕಾಯೋಕ್ಕೆ, ಗೌರ್ಮೆಂಟ್ ಪ್ಲೇಸಸ್ ಕಾಯೋದಕ್ಕೆ ಯೂಸ್ ಮಾಡ್ಕೊತಾರೆ. 2 ರೂಟ್ ಇದೆ. ಆ್ಯಕ್ಚುಲಿ ಗೂಗಲ್ ಮ್ಯಾಪ್ ಹಾಕಿದ್ರೆ ನಿಮಗೆ ನಾವು ಎಲ್ಲಿ ಹೆಚ್ಚಿಗೆ ಹೋಗ್ತೀವೋ ನೋಡಿ ಆ ರೂಟಿಗೆ ತೋರಿಸುತ್ತೆ. ಬಟ್ ಆ್ಯಕ್ಚುಲಿ ಅದಕ್ಕಿಂತ ಮುಂಚೆನೇ ಸ್ಟ್ರೈಟಾಗಿ ಬಂದರೆ ಇಲ್ಲೇ ಗಾಡಿ ಪಾರ್ಕ್ ಮಾಡಿಬಿಟ್ಟು ಬರ್ಬೋದು. ನೋಡಿ ಅವನು ಹೋಗ್ತಾವನೆ ಯಾರು. ಸೊ ಅವನೇನು ಮಾಡಬೇಕು, ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಮೆಟ್ಲಲ್ಲಿ ನೆಟ್ಕೊಂಬರ್ಬೇಕು. ಓಕೆ, ಅಲ್ಲಿ ಚಾನಲ್ ಇದೆ ಅನ್ಸುತ್ತೆ. ಬಟ್ಟೆ ಎಲ್ಲ ತೊಳಿತವ್ರು. ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿದೆ. ಸಂಜೆ ಚೆನ್ನಾಗಿರುತ್ತೆ. ಸೇಮ್ ನಮ್ಮ ಶಿವಮೊಗ್ಗದಲ್ಲಿ ಒಂದು ಡ್ಯಾಮ್ ಹತ್ರ ಕುತ್ಕೊಂಡಿದ್ವಲ್ಲ ಅದೇ. ಭದ್ರಾ ರಿಸರ್ವ್ ಡ್ಯಾಮ್. ಇನ್ನೂ ಗಾಡಿ ಬರುತ್ತೆ. ಅಲ್ಲೇನೋ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಅಲ್ಲಿ ಬ್ಲೂ ಕಲರ್ ಡ್ರಮ್ ಎಲ್ಲ ಹಾಕಿದಾರಲ್ಲ, ಅಲ್ಲೆಲ್ಲ ಏನೋ ಸಾಗಾಣಿಕೆ ಮಾಡ್ತಾರೆ. ಫಿಶ್ ಅಂತ ಅನಿಸುತ್ತೆ. ಇಲ್ಲಿ ಗೌರ್ಮೆಂಟ್ ಕಡೆಯಿಂದ ಫಿಶಿಂಗ್ ಅಲೌ ಮಾಡ್ತಾರೆ, ಇಷ್ಟು ಚಾರ್ಜ್ ಅಂತ ಹೇಳಿ. ಬಟ್ ಬಿಸಿಲಲ್ಲಿ ಇಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ಗ್ರೇಟು ನೋಡೋದಕ್ಕೆ. ಸಮ್ಮರಲ್ಲಿ ಬೋಟಿಂಗ್ ಗೀಟಿಂಗ್ ಎಲ್ಲ ಮಾಡ್ಬೋದು ಆಯಿತಾ. ನಾರ್ಮಲ್ ಕಡೆ ಬಟ್ ಆಳ ಇರುತ್ತೆ, ಅದಕ್ಕೆ ಇಂಥ ಡ್ಯಾಮ್ಗಳಲ್ಲೆಲ್ಲ ಬಿಡಲ್ಲ. ಇವತ್ತು ಲೈಫ್ ಜಾಕೆಟ್ ಹಾಕೊಂಡಿದ್ರು ಕೆಲವರು ನಮ್ಮ ಇಂಡಿಯನ್ಸ್ ಗೊತ್ತಲ್ಲ, ಲೈಫ್ ಜಾಕೆಟ್ ಹಾಕೊಳ್ಳಿ ಅಂದರೆ ಫೋಟೋಗೋಸ್ಕರ ಲೈಫ್ ಜಾಕೆಟ್ನ ತೆಗೆದ್ಬಿಟ್ಟು ಸೈಡಿಗೆ ಇಡ್ತಾರೆ. ಮೊಸಳೆ ಇದೆ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಮೊಸಳೆನೋ ಅಲ್ವಾ ಅಂತ ಹೇಳ್ಬಿಟ್ಟು ಕಲ್ಗೆಲ್ ತಗೊಂಡು ಎತ್ತಾಕ್ತಾರೆ ಅದ್ರ ಮೇಲೆ. ಮೊಸಳೆಗೂ ಟಾರ್ಚರ್ ಕೊಡ್ತಾರೆ. ಗೇಟ್ ಹಾಕ್ಬಿಟ್ಟಿದ್ದಾರೆ ಹೋಗ್ಬಾರ್ದು ಅಂತ. ಅದು ಮೋಟ್ರ್ ಅನ್ಸುತ್ತೆ. ಹಾಂ, ಅದು ವಾಟರ್ ಲೆವೆಲ್ಲು ಚೆಕ್ ಮಾಡೋದು. ಅದು ಫಿಶಿಂಗ್ ಅಲ್ಲ, ಅದು ನೀರು ಬಂದರೆ ಚೆನ್ನಾಗೆ ಕಾಣಿಸುತ್ತೆ ಅಲ್ಲಿಂದ ಆ ಕಡೆಯಿಂದ. ರೀಲ್ಸಲ್ಲೆಲ್ಲ ನೋಡಿರ್ತೀರ, ಫುಲ್ ಚೆನ್ನಾಗಿ ತೋರಿಸಿರೋದು. ಬಟ್ ಈಗ ಆ್ಯಕ್ಚುಲಿ ಗೂಗಲ್ ಮ್ಯಾಪಲ್ಲಿ ನೀವು ಈ ಪ್ಲೇಸ್ನ ಸರ್ಚ್ ಮಾಡಿದಾಗ ಫಸ್ಟ್ ಕಾಣಿಸೋದೆ ಆ ಪಿಕ್ಚರು. ಇದು ನೋಡ್ಬಿಟ್ಟು ಸಖತ್ತಾಗಿದೆ ಅಂತ ಬಂದ್ಬಿಡ್ತೀವಿ. ಬಟ್
ಬೇಸಿಗೆ ಕಾಲದಲ್ಲಿ ಬಂದರೆ ಹಿಂಗಾಗುತ್ತೆ, ಮಳೆಗಾಲದಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಚಾನಲ್ ಹೋಗುತ್ತೆ. ನಾವು ಬರ್ಬೇಕಾದ್ರೆ ಹಂಗಾಸೆ ಬಂದಿದ್ದು ಆ ಬ್ರಿಡ್ಜ್ ಮೇಲೆ ಈ ರೈಟಿಗೆ ನೋಡಿದ್ನಲ್ಲ ನಾನು. ಪ್ರೇಮಿಗಳಿಗೆ ಅಡ್ಡ ಸಂಜೆ ಹೊತ್ತು. ಆ್ಯಕ್ಚುಲಿ ನೀರು ಬಂದಾಗ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ನೋಡಿದ್ದೀನಿ ನಾನು. ಬ್ರಿಡ್ಜಿಂದನೇ ನೋಡ್ಬೋದು ನಾವು ಅವಾಗ ಅಲ್ಲಿಂದ. ಆ ಬ್ರಿಡ್ಜ್ ಇದೆಯಲ್ಲ, ಆ ಬ್ರಿಡ್ಜಿಂದನೇ ನೋಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ ಅವಾಗ. ಇಲ್ಲಿಂದ ಇಳಿಬೋದಾ? ಇಲ್ಲಿಂದ ಹೋಗ್ಬೋದು. ನೋಡಿ ಭುವನೇಶ್ವರ ಎಕ್ಸ್ಪ್ಲೋರ್ ಮಾಡಿಸ್ತಾನೆಲ್ಲ. ಇಲ್ಲೇನು ಎಕ್ಸ್ಪ್ಲೈನ್ ಮಾಡೋ ಅಂಥದ್ದೆಲ್ಲ ಏನೂ ಇಲ್ಲ. ನಮಗೆ ಗೊತ್ತಿರೋದು ನಾವು ಹೇಳ್ಬೋದು, ಇಲ್ಲ ಕೇಳ್ಬಿಟ್ಟು ತಿಳ್ಕೊಬೋದು. ಬಟ್ ನಮ್ಮ ಇಂಡಿಯನ್ಸ್ ನೋಡು, ಅಲ್ಲೂ ಬಿಟ್ಟಿಲ್ಲ, ಅಲ್ಲೂ ಹೋಗ್ಬಿಟ್ಟು ಐ ಲವ್ ಯು ಪಾರು, ಮಿಸ್ ಯು. ಅದೇನು ಚಟನಪ್ಪ, ಹೆಸ್ರುಗಳ್ನ ಬರೆಯೋದು ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲಿ. ಅಲ್ಲಿ ಬರೆದ್ಬಿಟ್ರೆ ಏನು ಅಮರ ಅಲ್ಲ, ಏನು ಹೀರೋಯಿನ್ ಆಗ್ಬಿಡ್ತೀರಾ? ಅಥವಾ ಏನದು ತಾಜ್ ಮಹಲ್ ಕಟ್ಟಿದ್ದು ಇವನು ಶಾಜಾನು ಆ ಥರ ಆಗ್ಬಿಡ್ತೀರಾ? ಅವನಾರ ಅಟ್ಲೀಸ್ಟ್ ಅವ್ನು ಹೆಂಡತಿ ಸತ್ತು ಹೋಗೋದನ್ನ ಕಟ್ಟಿದ್ದಾನೆ. ಇವರು ಇದ್ದಾಗೆ ಕಿತ್ಬಿಡ್ತಾರೆ ಹಾಕಿ. ಬ್ಲೈಂಡ್ ಬಿಲೀಫ್. ಆವಾಗಿನ ಕಾಲದಲ್ಲಿ ವಿಷ್ಣುವರ್ಧನ್ ಫಿಲಮಲ್ಲಿ ಅಲ್ಲಿ ಇಲ್ಲಿ ಮರದಲ್ಲಿ ಕೆತ್ತೋದನ್ನ ತೋರಿಸಿದ್ದಾರೆ. ಬಟ್ ಜನ ಈಗಲೂ ಬಿಡ್ತಾ ಇಲ್ಲ ಅದನ್ನ. ಈ ಒಂದು ಟಾರ್ ರೋಡ್ ಹಾಕ್ಲಿ, ಒಂದು ಸಿಮೆಂಟ್ ರೋಡ್ ಹಾಕ್ಲಿ, ಫಸ್ಟ್ ಹೋಗಿ ವಾಟರ್ ಮಾರ್ಕ್ ಹಾಕ್ತಾರೆ ಎಲ್ಲ ಕಡೆಗೂ. ನೋಡಲ್ಲಿ ಬರ್ದಿರೋದು NS. ಹಾರ್ಟ್ ಬ್ರೇಕ್ ಆಗ್ಬಿಟ್ಟಿದೆ ಅವನಿಗೆ, ಯಾರಿಗೋ ಹಾರ್ಟ್ ಬ್ರೇಕ್ ಮಾಡ್ಬಿಟ್ಟವನಿಗೆ. ಅದಕ್ಕೆ ಪೇಂಟ್, ಸ್ಪ್ರೇ ಪೇಂಟ್ ತಗೊಂಬಂದು ಅಲ್ಲಿ ಬಂದು ಇದನ್ನ ಮಾಡಿದಾನೆ. ಕತ್ಲಲ್ಲಿ ಅರಳಿದ ಪ್ರತಿಭೆ ಇದು. ನೋಡೋಣ ಬನ್ನಿ ಆ ಕಡೆ. ಇದೆಲ್ಲ ರೀಲ್ಸಲ್ಲೆಲ್ಲ ಹೆವಿ ತೋರಿಸ್ತಾರೆ, ಎಫೆಕ್ಟ್ ಎಲ್ಲ ಹಾಕ್ಬಿಟ್ಟು ಕಲರ್ ಡಿಮ್ ಮಾಡಿ ಗ್ರೀನ್ ಹಾಕಿ ಫುಲ್ಲು ವಾಟರ್ನ ಬ್ಲೂ ಮಾಡಿ. ಬಟ್ ಆ್ಯಕ್ಚುಲ್ ಆಗಿ ಆ ಥರ ಇಲ್ಲ. ಇಲ್ಲಿ ಆ್ಯಕ್ಚುಲಿ ಗ್ರೀನೇ ಇದೆ, ಪಾಚಿ. ಹಾಂ, ಪಾಚಿ ಗ್ರೀನ್ ಇರೋದು ಪಾಚಿ ಅಷ್ಟೇ. ಏನೋ ಗಿಡಗಳು ಹೆಂಗೆ ಬೆಳೆದಿದ್ದಾವೆ. ಮುಸುಳಿ ಎಲ್ಲ ಇತ್ತಪ್ಪ, ಎಲ್ಲ ಈಗಾಡಕತ್ತೈತಿ ನೋಡ್ರಿ, ಚಲೋ. ಈ ಮೀನುಗಳು ಸಾಕಾಗಿದೆ, ದೊಡ್ಡ ದೊಡ್ಡ ಮೀನುಗಳು ಇದಾವೆ. ಸಿಲ್ವರ್ ಫಿಶ್ ಇದೆ ನೋಡಲ್ಲಿ ಕಾಗೆ, ಶೈನಿಂಗ್ ಉಳಿತಾಗ. ಇದೇನಂದ್ರೆ ಡರ್ಟ್ನೆಲ್ಲ ರಿಮೂವ್ ಮಾಡೋಕ್ಕೆ ಹಾಕಿರ್ತಾರೆ. ಆದರೂ ನಮ್ಮ ಜನ ನೋಡಿ ಇಲ್ಲೇ ಬಂದ್ಬಿಟ್ಟು ಪೆಪ್ಸಿ ವಾಟರ್ ಬಾಟ್ಲು ಫಿಶಿಂಗ್ ಮಾಡೋರು ಇಲ್ಲಿ ಕುತ್ಕೊಂಡು ಮಾಡ್ತಾರೆ ಅನ್ಸುತ್ತೆ, ಆರಾಮಾಗಿ ಇಲ್ಲಿ ಕೆಳಗೆ. ಮಾಡ್ಬೋದಲ್ಲಿ, ಅಲ್ಲೇ ಐತೆ ಮೀನು ದಡದಲ್ಲೇ. ಪ್ರಯತ್ನ ಭುವನೇಶ್ವರ ಅವರಿಂದ ಯಾರು ಈ ಥರ ಎಲ್ಲ ನೀರಿನ ಕಡೆಗೆ. ಯಾರು ನೋಡಿದ್ರೆ ಪಕ್ಕ ಕರೀತಾರೆ, ಸದ್ಯಕ್ಕೆ ಯಾರು ಇಲ್ಲ ನೋಡೋರು ಕೇಳೋರು. ನೀರು ಬಿಟ್ಟವನಂತಾರಲ್ಲ ಹಂಗೆ ನೀರ ಹತ್ರ ಇರೋನು ನೋಡಿ. ಬರೋದಕ್ಕೆ ಹೋಗ್ಬಿಡ್ತಾವೆ ನೀವು ಬರೋ ಸ್ಪೀಡಿಗೆ. ಡಗ 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 ಅಂತ ಬಂದಲ್ಲ. ಏಯ್ ಡಗ ಡಗ ಅನ್ಬೇಡು, ಅದು ಡಬಲ್ ಮೀನಿಂಗು. ಉಪೇಂದ್ರ ಇವಾಗ ನೀರೊಳಗೆ ಚೆನ್ನಾಗಿದೆನಾ ಗೈಸ್? ನೋಡ್ತೀರಾ ಫಿಶ್ನ? ಬಿಡ್ತೀನಿ ನೋಡಿ.
ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿರುವ ಹಾರಂಗಿ ಹಿನ್ನೀರು ಹಾರಂಗಿ ಅಣೆಕಟ್ಟಿನ ಹಿನ್ನೀರಿನಿಂದ ರೂಪುಗೊಂಡ ಪ್ರಶಾಂತ ಸ್ಥಳವಾಗಿದೆ. ಇದು ತನ್ನ ಪ್ರಶಾಂತ ನೀರು, ಹಚ್ಚ ಹಸಿರು ಮತ್ತು ರಮಣೀಯ ಭೂದೃಶ್ಯಗಳಿಗೆ ಹೆಸರುವಾಸಿಯಾಗಿದ್ದು, ಪ್ರಕೃತಿ ಪ್ರಿಯರಿಗೆ ಮತ್ತು ಶಾಂತಿಯುತ ವಿಹಾರವನ್ನು ಬಯಸುವವರಿಗೆ ಜನಪ್ರಿಯ ತಾಣವಾಗಿದೆ. ಆದಾಗ್ಯೂ ಹೆಚ್ಚುತ್ತಿರುವ ಮಾಲಿನ್ಯ ಮತ್ತು ದುರುಪಯೋಗದಿಂದಾಗಿ ಈ ಪ್ರದೇಶವು ಇತ್ತೀಚೆಗೆ ಸವಾಲುಗಳನ್ನು ಎದುರಿಸುತ್ತಿದೆ. ನಿವಾಸಿಗಳು ಅದರ ನೈಸರ್ಗಿಕ ಸೌಂದರ್ಯದ ಮೇಲೆ ಉಂಟಾಗುವ ಪರಿಣಾಮದ ಬಗ್ಗೆ ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಭವಿಷ್ಯಕ್ಕಾಗಿ ಅದನ್ನು ಉಳಿಸುವುದು ನಮ್ಮ ಜವಾಬ್ದಾರಿಯಾಗಿರುವುದರಿಂದ ಪ್ರಕೃತಿಯನ್ನು ಹಾಳು ಮಾಡಬಾರದು. ನಾವು ಸೂರ್ಯಾಸ್ತದ ಉಸಿರುಕಟ್ಟುವ ನೋಟವನ್ನು ವೀಕ್ಷಿಸಿದ್ದೇವೆ ಮತ್ತು ಅದ್ಭುತವಾದ ಆಫ್ ರೋಡ್ ಅನುಭವವನ್ನು ಪಡೆದುಕೊಂಡಿದ್ದೇವೆ. ನೀವು ನಮ್ಮಂತೆಯೇ ಇದರ ಅನುಭವವನ್ನು ಪಡೆದುಕೊಳ್ಳಬಹುದು. ಹಾಯ್ ಫ್ರೆಂಡ್ಸ್, ಈಗ ಸಂಜೆ ಆಲ್ಮೋಸ್ಟ್ 5:30 ಆಗಿದೆ. ಸೊ ನಾವಿವಾಗ ಹಾರಂಗಿ ಬ್ಯಾಕ್ ವಾಟರ್ಗೆ ಬಂದಿದ್ದೀವಿ. ಮೋಸ್ಟ್ಲಿ ಇವಾಗ ಇಷ್ಟೊತ್ತಿಗೆ ನೀವು ಆಫ್ ರೋಡಿಂಗ್ ಟ್ರೈಲ್ಸ್ ನೋಡಿರ್ಬೋದು. ಕೆರೆ ಇದು ನದಿ ಥರನೇ ಐತೆ, ಬಟ್ ತುಂಬಿಲ್ಲ, ಅದಕ್ಕೋಸ್ಕರ ಈ ಥರ ರೋಡೆಲ್ಲ ಐತೆ. ಸೊ ಅಪ್ ಟು ಇಲ್ಲಿವರೆಗೂ ಬರ್ಬೋದು. ಸನ್ಸೆಟ್ಟಲ್ಲಿ ಚೆನ್ನಾಗಿ ಕಾಣುತ್ತೆ. ಮೀನೆಲ್ಲ ಹಿಡಿತಾವ್ರೆ. ಗಣೇಶ್ ಫೋಟೋ ತೆಗಿತಾವನೆ ಸೂರ್ಯನ. ಇವನು ಸುಮ್ಮಿಲ್ಲಾರ್ದೆ ಮೀನು ಹಿಡಿಯೋರ್ನ ಏನೋ ಮಾಡ್ತಾವ್ರೆ, ಇವರು ಎರಡಕ್ಕೆ ಇಟ್ಕೊಂಡ್ಬಿಟ್ಟವ್ರೆ ಅಂತ ಅನ್ಕೊಂಡ್ಬಿಟ್ಟ. ಎಲ್ಲ ಮನೆದಾಳದ ಮಾತು. ಆ್ಯಕ್ಚುಲಿ ಎಷ್ಟೊತ್ತಿಂದ ಸಿಕ್ಕಿಟ್ಟಿದ್ದಾರೆ ಅವರು, ಈಗ ಸಿಗ್ತಾ ಇಲ್ಲ ಅವ್ರಿಗೆ ಪಾಪ. ಆ್ಯಕ್ಚುಲಿ ಮೀನು ಹಿಡಿಬೇಕಂದ್ರೆ ಸೈಲೆಂಟಾಗಿರಬೇಕು, ಬಟ್ ನಾವು ಬಂದು ಇಲ್ಲಿ ಡಿಸ್ಟರ್ಬ್. ನಾವು ಬೇರೆ ಬೈಕಲ್ಲಿ ಬರೋ ಅಂತ ಹೊಡ್ಕೊಂಡು ಬಂದ್ವಿ, ಧೂಳೆಲ್ಲ ಎಬ್ಬಿಸ್ಕೊಂತ. ಸ್ವಲ್ಪ ದೂರ ಹಾಕಿದ್ರು. ಯಾವ್ದಾದ್ರು ಒಂದು ಸಿಕ್ಕರೆ ನೀವು ತೋರಿಸ್ಬೋದು. ಮೀನು ಕಸ್ತಿಲ್ಲ ಅಂತೆ ಅವ್ರು ಹಾಕಿರೋ ಗಾಳಕ್ಕೆ. ಮೂರು ಹಾಕಿದ್ದಾರೆ ಒಂದೇ ಸಲ. ಮತ್ತು ಒಂದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನು ಹಾಕಿರ್ತೀರ ಅದ್ರೊಳಗಡೆ? ಎರೆಹುಳನೇನಾ? ತಿನ್ಬಿಡುತ್ತೆ, ಅದೇ ತಿನ್ಬಿಡುತ್ತೆ. ದೊಡ್ಡ ಮೀನು ಅವಾಗ ಸಿಗೋದ ಇಲ್ಲ ಏನು. ಇವರು 12 ಗಂಟೆ ಬಂದಿದ್ದಾರಂತೆ ಮೀನು ಹಿಡಿಯೋಕ್ಕೆ. ಹುಡುಕಟ್ಟಲ್ಲಿದ್ದಾರೆ. ಈಗ ಶುಂಠಿಕೊಪ್ಪ ಹತ್ರ ಬಂದಿರೋದು ಇಲ್ಲಿಗೆ 3-4 ದಿನ. ಗೋಲ್ಡನ್ ಟೆಂಪಲ್ ಹೋಗಿಲ್ಲ. ಹಾಂ, ಮಡಿಕೇರಿ ಹೋಗಿಲ್ಲ. ಈಗ ಬಿತ್ತಲಲ್ಲ.